ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವತ್ತು ಹಾಲು ಇಟ್ಕೊಂಡು ನೋಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ಬಂದಿರೋದು ಗಿಣ್ಣು ಹಾಲು ಮಾಡೋಣ ಅಂತ. ನಮ್ಮ ಆಂಟಿ ಊರಿಂದ ಹಾಲು ಕೊಟ್ಟು ಕಳಿಸಿದ್ರು, ಅದನ್ನೇ ಗಿಣ್ಣು ಹಾಲು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಫಸ್ಟೇ ಗಿಣ್ಣು ಹಾಲಲ್ಲಿ ಬೆಲ್ಲ ಹಾಕಿದ್ರು ಆಂಟಿ, ಅದಕ್ಕೆ ನಮ್ಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟನ್ನು ಕರಗಿಸ್ಕೊಳಕ್ಕೆ ಇಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಕಡೆ ಬಂದುಬಿಟ್ಟು ಹಾಲನ್ನು ಕೂಡ ಕಾಯಕ್ಕಿಟ್ಟಿದ್ದೀವಿ. ನೋಡಿ, ಕಾಯ್ತಾ ಕಾಯ್ತಾ ಹಾಲು ಒಡೆದೋಗ್ಬಿಡುತ್ತೆ. ಹಾಲು ಒಡೆದೋಗೋ ಅಷ್ಟೊತ್ತಿಗೆ ಬೆಲ್ಲ ಕೂಡ ಕಾಯ್ದಿರುತ್ತೆ. ಬೆಲ್ಲ ಎಲ್ಲ ಕಾಯ್ದ್ಮೇಲೆ ನೀಟಾಗಿ ಹಾಲೊಳಗೇ ಸೋಸ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ಹಾಲು ಮತ್ತು ಬೆಲ್ಲದ್ದು ಒಂದೇ ಸತಿ ಸೋಸ್ಕೊಂಡು ಒಂದು ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೇಂಜ್ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಮಸ್ತಾಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಕಡಲೆಪುರಿ ಆ್ಯಂಡ್ ಅವಲಕ್ಕಿದು ಗಿಣ್ಣು ಮಾಡ್ತಾ ಇರೋದು. ಎಲ್ಲರ ಮನೇಲೂ ಕೇಕ್ ಥರ ಆ್ಯಂಡ್ ಇನ್ನೊಂದು ಥರ ಎಲ್ಲ ಗಿಣ್ಣು ಮಾಡ್ತಾರೆ. ನಮ್ಮಮ್ಮ ಕೂಡ ಟೇಸ್ಟಿಯಾಗಿ ಗಿಣ್ಣು ಮಾಡ್ತಾರೆ. ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಗಸಗಸೆ ಕೂಡ ಹುರ್ಕೊಳ್ತಾ ಇದ್ದಾರೆ. ಎಷ್ಟು ಬೇಕು ಗಸಗಸೆ ಅಷ್ಟು ಹುರ್ಕೊಳ್ತಾ ಇದ್ದಾರೆ. ಆ್ಯಂಡ್ ಗಸಗಸೆ ಎಲ್ಲ ಆದಮೇಲೆ ಅದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ನಾವು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಪಿಸ್ತಾ ಆ ಥರ ತೊಗೊಂಡಿದ್ದೀವಿ. ನಿಮ್ಗೆ ಇನ್ನೂ ಯಾವುದಾದ್ರು ನುಟ್ಟಿಸ್ಬೇಕು ಅಂದರೆ ನೀವು ಹಾಕ್ಕೋಬೋದು. ಆ್ಯಂಡ್ ಇದರಲ್ಲಿ ಏನಂತಾರೆ ಅದನ್ನು, ಖರ್ಜೂರ ಹಣ್ಣು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ಸ್ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಣ್ಣು ಹಾಲು ಕಾಯ್ತಾ ಇದೆ. ಬೆಲ್ಲ ಕೂಡ ಕರಗ್ತಾ ಇದೆ. ಅದರಲ್ಲೇ ಆಲ್ಮೋಸ್ಟ್ ಸ್ವಲ್ಪ ಬೆಲ್ಲನೂ ಇರುತ್ತಲ್ವ, ಅದು ಕೂಡ ಚೆನ್ನಾಗಿ ಕರಗ್ತಾ ಇದೆ. ಆ್ಯಂಡ್ ಆ ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ತುಪ್ಪದಲ್ಲಿ ರೋಸ್ಟ್ ಆಗ್ತಾಯಿದೆ. ಇನ್ನೊಂದು ಕಡೆ ಕಡಲೆ ಬೀಜ ಕೂಡ ಹುರ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ಹುರ್ಕೊಂಬಿಟ್ಟು ಅದು ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಸಿಪ್ಪೆ ಇದ್ದರೆ ಸ್ವಲ್ಪ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಸಿಪ್ಪೆ ಇಲ್ಲ ಅಂದರೆ ಸೊ ಮಸ್ತಾಗಿರುತ್ತೆ. ಆಮೇಲೆಲ್ಲ ನೀಟಾಗಿ ಡೀಪ್ ಫ್ರೈ ಅಂದರೆ ಫುಲ್ಲು ಫ್ರೈ ಹಾಕ್ಕೊಂಡು ಫುಲ್ಲು ಹಸಿಯಾಗಿ ಇರಬಾರ್ದು, ಆ ಥರ ಫ್ರೈ ಮಾಡ್ಕೋಬೇಕು. ಹಾಲನ್ನಂತೂ ತುಂಬ ಚೆನ್ನಾಗಿ ಕಾಯಿಸ್ಬೇಕು. ಅದು ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಹಾಲು ಕಾಯ್ದಿದೆ ಅಲ್ವಾ, ಆ ಥರ ಬರುತ್ತೆ ಅಂದ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಿಸ್ಬೇಕು. ಅವಳು ಗಿಣ್ಣಾಲು ಮಾಡೋದು ಹೇಳ್ತಿದ್ಲು ನೋಡಿ, ಹಾಲೆಲ್ಲ ಹುಟ್ಟು ಬರ್ತಾ ಇದೆ ಅಲ್ವಾ, ಹೊಡೆದೋಗಿರೋ ಹಾಲು ಥರ ಇತ್ತು ಆಗಲೇ. ನೋಡಿ ಈ ಥರ. ಈಗ ಈ ಕಡಲೆಪುರಿ ಬೇಕಾ ಇಲ್ಲ ಅವಲಕ್ಕಿ ಬೇಕಾ, ನಿಮ್ಮ ಆಪ್ಷನಲ್ ಯಾವುದಾದ್ರೂ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ಕೊಬ್ಬರಿ ಕೂಡ ತುರ್ಕೊಂಡಿದ್ದೆ. ಬೀಜ ಮತ್ತೆ ಉರ್ಗಡ್ಲೆ ಹುರ್ಕೊಂಡಿರೋದಾ? ಹಾಕೋದೀಗ ಫಸ್ಟ್ ಏನು ಹಾಕೋದು, ಕಾಯಿ. ಆ್ಯಂಡ್ ಅದೆಲ್ಲ ಆದಮೇಲೆ ಸೊ ಇಲ್ಲಿ ಗಸಗಸೆ ಕೂಡ ಹುರ್ಕೊಂಡಿದ್ದೀವಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನು ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಮಾತ್ರ ರುಬ್ಕೊಂಡಿದ್ದೀನಿ. ಈ ಕಡೆ ಕೊಬ್ಬರಿ ಕೂಡ ಹಾಗೆ ಇದೆ. ಈಗ ನೋಡಿ, ಒಂದೇ ಸತಿ ಎಲ್ಲ ಹಾಕೋಂಗಿಲ್ಲ, ಒಂದೊಂದೇ ಹಾಕ್ಕೊಂಡು ತಿರ್ಗಿಸ್ಕೋಬೇಕು. ಈಗ ಡ್ರೈ ಫ್ರೂಟ್ಸ್ನ ಎಲ್ಲ ಹಾಕ್ಕೊಂಡಿದ್ದೀವಿ. ಫಸ್ಟು ಡ್ರೈ ಫ್ರೂಟ್ಸು, ನೆಕ್ಸ್ಟ್ ಗಸಗಸೆ ಹಾಕ್ಕೊಂಡಿದ್ದೀವಿ. ನೋಡಿ ಎಲ್ಲ ಹಾಕಿದ್ವಿ ಅಲ್ವಾ, ಇವಾಗ ತಿರುಗಿಸ್ಬಿಟ್ರೆ ಗಂಟಾಗ್ಬಿಡುತ್ತೆ. ಎಲ್ಲ ಹಾಕ್ಕೊಂಬಿಟ್ಟು ಆ್ಯಂಡ್ ನಾವು ಕಡಲೆಪುರಿ ಮತ್ತು ಅವಲಕ್ಕಿ ಎರಡನ್ನೂ ಹಾಕ್ಕೊಂಡಿದ್ವಿ. ಆ್ಯಂಡ್ ಯುವರ್ ಚಾಯ್ಸ್, ಯಾವುದಾದ್ರೂ ಒಂದು ಹಾಕ್ಕೋಬೋದು. ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಥರ ಸೆಕೆ ಗಿಣ್ಣು ಅಂತಾರೆ, ಅದೆಲ್ಲ ಮಾಡ್ಕೊತಾರೆ. ನಮ್ಮಮ್ಮ ಸೆಕೆ ಗಿಣ್ಣೆಲ್ಲ ನಮ್ಮ ಮನೇಲಿ ಜಾಸ್ತಿ ತಿನ್ನೋದು, ಅದು ಕೇಕ್ ಥರ ಇರುತ್ತಲ್ವ, ಸೊ ಹಾಗಾಗಿ ಅದನ್ನು ಯಾರು ತಿನ್ನಲ್ಲ. ಇದನ್ನಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ನಮ್ಮಮ್ಮ ಮಾಡೋ ಗಿಣ್ಣಂದರೆ ನನಗಂತೂ ಸಖತ್ ಇಷ್ಟ. ಹೆಂಗೆ ಅನಿಸ್ತಿದೆ ಅಮ್ಮ? ನನಗೆ ಹಳ್ಳಿ ಸ್ಟೈಲ್ ವಾಸನೆ ಬರ್ತಾ ಇದೆ, ಗಮ್ಮ ಅಂತಿದೆ. ಊರಲ್ಲಿದ್ದಾಗೆಲ್ಲ ಮಾಡ್ತಿದ್ರಾ? ಅಜ್ಜಿ ಮಾಡಿಸ್ತಿತ್ತಾ? ಅಜ್ಜಿ ಮಾಡ್ತಾ ಇತ್ತು. ಅಜ್ಜಿ ಮಾಡೋದು ನೋಡ್ಕೊಂಡಿದ್ದೆ. ಇನ್ನು ಯಾವ್ಯಾವ ಥರ ಗಿಣ್ಣು ಮಾಡ್ತೀಯಾ? ಕಡಲೆಪುರಿ ಗಿಣ್ಣು ಮಾಡೋದು, ಅವಲಕ್ಕಿ ಗಿಣ್ಣು ಮಾಡ್ಬೋದು, ಅನ್ನದ ಗಿಣ್ಣು ಮಾಡ್ಬೋದು, ಆಮೇಲೆ ಕೇಕ್ ಗಿಣ್ಣು ಮಾಡ್ಬೋದು. ಈ ಗಿಣ್ಣು ತುಂಬಾ ದಿನ ಆಗಿತ್ತಲ್ವ ನಮ್ಮ ಮನೇಲಿ ಮಾಡಿ? ಈ ಸತಿ ಆಳೆ 2-3 ವರ್ಷ ಆಗಿತ್ತು, ಇವಾಗೇ ಮಾಡ್ತಾ ಇರುತ್ತಲ್ವಾ? 2 ವರ್ಷ ಆಗಿತ್ತು. ಕೆಳಗಡೆ ಆಂಟಿ ಕೊಟ್ಟ ಒಂದ್ಸರಿ ಮಾಡಿದ್ದೆ ಹಸಿನ ಹಾಲಲ್ಲಿ, ಇದು ಎಮ್ಮೆ ಹಾಲಲ್ಲಿ. ಅದು ಊರಿಂದ ಬಂದಾಗ ತಂದಿದ್ದು ಅಷ್ಟೇ ಅಲ್ವಾ? ಇವಾಗ ಕಡಲೆಪುರಿ ಹಾಕೋದು ನೋಡ್ಕೊಂಡು ಹಾಕೋಬೇಕಾ ಇಲ್ಲ 2-3 ಲೀಟ್ರ್ ಹಾಕೋಬೇಕಾ? ನೋಡ್ಕೊಂಡು ಹಾಕೋಬೇಕು. ಅದು ಗಟ್ಟಿ ಎಷ್ಟೊತ್ತು ನೋಡ್ಕೊಂಡು ಹಾಕೊಂಡು ತಿರ್ಗಿಸ್ಕೋಬೇಕು. ಇದಕ್ಕೇನು ಸಕ್ಕರೆ ಏನು ಆ್ಯಡ್ ಮಾಡೋಂಗಿಲ್ಲ ಅಲ್ವಾ? ಇಲ್ಲ, ಬೆಲ್ಲ ಹಾಕಿರ್ತೀವಲ್ಲ ಅದೇ ಆ್ಯಡ್ ಆಗಿರುತ್ತೆ. ಕಡಲೆಪುರಿ ಹಾಕಿದ್ರೆ ಮುಗೀತಲ್ಲ ಗಿಣ್ಣು? ಕಡಲೆಪುರಿ ಹಾಕಿದ್ರೆ ಮುಗೀತು.
ಅದು ಗಟ್ಟಿಗೆ ಆದರೆ ನೋಡ್ಕೊಂಡು ಹಾಕೊಂಡು ತಿರ್ಸ್ಕೊಂಡು ಒಟ್ನಲ್ಲಿ ಅಂಡೆ ಇಡಿಸ್ಬಾರ್ದಲ್ವಾ? ಹಾಂ, ಸಣ್ಣ ಉರಿ ಮಾಡ್ಕೊಂಡು ಮಾಡಬೇಕು. ಎಲ್ಲ ಕೇಳ್ತಾ ಇದ್ರು ಬರೀ ನಾನ್ ವೆಜ್ಜೇ ಮಾಡ್ತಾರೆ, ವೆಜ್ ಮಾಡಲ್ವಾ, ಸ್ವೀಟ್ಸ್ ಮಾಡಲ್ವಾ ಅಂತ. ಅದು ಮಾಡ್ತೀವಿ, ಯುಗಾದಿ ಹಬ್ಬದಲ್ಲೆಲ್ಲ ಒಬ್ಬಟ್ಟು ಮಾಡ್ತೀವಿ. ನಮ್ಮ ಮನೇಲಿ ಯಾರು ತಿನ್ನೋರಿಲ್ಲ ಸೀನಾ. ನಮ್ಮ ಮನೇಲಿ ಸ್ವೀಟ್ಸ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲ ನಾನ್ ವೆಜ್ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನಾವೆಲ್ಲ ಮಟನ್ನು, ಚಿಕನ್ನು, ಮೀನು ಅಂಥವಾದ್ರೆ ತಿಂತಾರೆ. ಸಿಹಿ ಆದರೆ ದೂರ ಹೋಗ್ತಾರೆ. ಇದು ಫೈನಲ್ ರೌಂಡು. ಸೊ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಆಯ್ತು. ಇದ್ರ ಜೊತೆ ಅವಲಕ್ಕಿ ಆ್ಯಡ್ ಮಾಡಿಕೊಂಡು ಸಖತ್ತಾಗಿರುತ್ತೆ. ಸ್ವಲ್ಪ ಅವಲಕ್ಕಿನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಉದುರ ಬರುತ್ತೆ. ಪುರಿದಾದರೆ ಒಂದು ವಾರ ಇಟ್ಕೊಂಡಾದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ಅವಲಕ್ಕಿದಾದ್ರೆ ಅವಲಕ್ಕಿದಾದ್ರೂ ಇಕ್ಕೋದು, ಅನ್ನದಾದ್ರೆ ಇಕ್ಕೊಳಕ್ಕಾಗಲ್ಲ. ಆಯ್ತಾ? ಅಷ್ಟೇನಾ? ಸೊ ಇದು ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ ಅಲ್ವಾ? ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ರೆಡಿ ಆಯಿತು. 5 ನಿಮಿಷ. ನೋಡಿದ್ರಲ್ಲ ನಮ್ಮಮ್ಮ ಎಷ್ಟು ಸಿಂಪಲ್ಲಾಗಿ ಗಿನ್ ಮಾಡೋದು ಹೇಳ್ಕೊಟ್ಟೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.